ಇವತ್ತು ಸ್ವಲ್ಪ ತಡವಾಗಿ KDP ಸಭೆ ನಾವು ಶುರು ಮಾಡಿದ್ವಿ. ಆದರೂ ಬಹಳಷ್ಟು ವಿಚಾರಗಳು ಸುಮಾರು 4.5 ಗಂಟೆಗಳ ಕಾಲ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳೊಂದಿಗೆ ಏನು ಸಮಸ್ಯೆಗಳಿತ್ತು ಆ ಎಲ್ಲ ಸಮಸ್ಯೆಗಳನ್ನು ಇವತ್ತು ಪರಿಹಾರ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಶಾಸಕರಾದ ರೂಪ ಅವರು, ನಮ್ಮ ನಂಜೇಗೌಡಣ್ಣ, ನಮ್ಮ ಮಂಜು, ಅನಿಲ್ ನಾವೆಲ್ಲ ಇದ್ರಿ. ಮತ್ತು DC, SP ಮತ್ತು ಹೊಸದಾಗಿ ಸೆಕ್ರೆಟ್ರಿ ಬಂದಿದ್ದಾರೆ. ಆ ಸೆಕ್ರೆಟ್ರಿ ಸಹ ಈ ಒಂದು ಸಭೆಗೆ ಆಗಮಿಸಿದರು. ಪ್ರಮುಖವಾಗಿ ಮೊದಲನೇ ವಿಚಾರ ಈ ಸಭೆಯಲ್ಲಿ ನಾವು ಚರ್ಚೆ ಮಾಡಿದಂಥದ್ದು ರೈತರ ಜಮೀನುಗಳನ್ನು ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸ್ತಾ ಇದ್ದಾರೆ, ಅದನ್ನು ಮಾಡಬಾರ್ದು ಅಂತೇಳಿ. ಯಾಕಂದರೆ ಜಿಲ್ಲಾ DFOಗೆ ಅಧಿಕಾರ ಇರುವಂಥದ್ದು SIT ಮಾಡಿದ್ದಾರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಆ ಟೀಮು ರಾಜ್ಯ ಮಟ್ಟದ ಒಂದು SIT ಟೀಮ್ ಇದೆ, ಜಿಲ್ಲಾ ಮಟ್ಟದಲ್ಲಿ ಒಂದು SIT ಟೀಮ್ ಇದೆ. ಈ SIT ಜಿಲ್ಲಾ ಮಟ್ಟದಲ್ಲಿರುವಂಥ ಟೀಮು ರಿಪೋರ್ಟ್ಸ್ ಕೊಡಬೇಕು ರಾಜ್ಯ ಮಟ್ಟದ SIT ಟೀಮ್ಗೆ. ಅವರು ಡಿಸೈಡ್ ಮಾಡ್ತಾರೆ ಯಾವುದು ಅಧಿಕೃತ ಅನಧಿಕೃತ, ಯಾವಾಗ ಸ್ಯಾಂಕ್ಷನ್ ಆಯಿತು, ಯಾವಾಗ ಆಗಿಲ್ಲ. ಮತ್ತು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟೈಪ್ ಲ್ಯಾಂಡ್ಸ್ ಅವ್ರಿಗೂ ಸಹ ಆಗಿನ ಕಾಲದಲ್ಲಿ ತಹಸೀಲ್ದಾರರು ಸ್ಯಾಂಕ್ಷನ್ ಮಾಡಿದ್ದಾರೆ, ಅವರೇ ಸಕ್ಷಮ ಪ್ರಾಧಿಕಾರ ಆಗಿತ್ತು. ಈಗ ಏನು DC ವರೆಗೆ ಪವರ್ಸ್ ಇತ್ತು ಲ್ಯಾಂಡ್ಸ್ ಕೊಡಲಿಕ್ಕೆ ರೈತರಿಗೆ, ಆಗ ತಹಸೀಲ್ದಾರ್ಗೆ ಇತ್ತು. ಆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ತಹಸೀಲ್ದಾರ್ ಮಾಡಿದರು. ಅದನ್ನು ಸರಿ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಬಟ್ ವಾಟ್ ಎವರ್, ಈಗ ಏನೇ ಆದ್ರೂ ಯಾವುದೇ ರೈತರ ಜಮೀನುಗಳಿಗೆ ಫಾರೆಸ್ಟ್ ಅವ್ರು ಹೋಗಬಾರ್ದು ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ಅದೇ ಪ್ರಕಾರ ಡೆಪ್ಟಿ ಕಮಿಷನರ್ಗೆ ಹೇಳಿದ್ದೀನಿ. ಸೊ ಯಾರೂ ಹೋಗ್ತಾ ಇಲ್ಲ. ಆಮೇಲೆ ಅದ್ರ ಜೊತೆಲಿ ಇನ್ನೊಂದು ರೂಲ್ಸ್ ಬೇರೆ ಇದೆ. 3 ಎಕರೆ ಒಳಗಡೆ ಇರುವಂತಹ ಅದು ಅರಣ್ಯ ಇಲಾಖೆ ಆದ್ರೂ ಸಹ ಅದನ್ನು ವಾಪಸ್ ತಗೋಬಾರ್ದು ಅಂತ ಕಾನೂನಿದೆ. ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದೀನಿ. ಆದ್ದರಿಂದ ಇದು SIT ರಾಜ್ಯ ಮಟ್ಟದ SIT ಹೋಗೋ ತನಕ ಫಾರೆಸ್ಟ್ ಅವರು ಯಾವುದೇ ರೈತರ ಜಮೀನುಗಳನ್ನು ವಾಪಸ್ ತಗೊಳ್ಳಿಕ್ಕೆ ಅವರಿಗೆ ಅಧಿಕಾರ ಇಲ್ಲ, ಬಲವಂತವಾಗಿ ತಗೋಬಾರ್ದು ಅಂತ ಒತ್ತುವರಿದಾರರು ವಾಪಸ್ ತಗೋಬಾರ್ದು ಅಂತ ನಾವೆಲ್ಲರೂ ಹೇಳಿದ್ವಿ. ಅದಕ್ಕೆ ಒಪ್ಕೊಂಡಿದ್ದಾರೆ. DCಗೆ ಸಹ ಅವರೇ ಕಮಿಟಿ ಚೇರ್ಮನ್ನು, ಅವ್ರಿಗೆ ಈ ಕೆಲಸವನ್ನು ವಹಿಸಿದ್ವಿ. ಎಲ್ಲಿ ತಗೊಂಡಿದ್ದಾರೆ? ಇಲ್ಲ, ಯಾವುದು ಒಕ್ಲೆಬ್ಸಿರೋದನ್ನ ಅದೆಂಥದ್ದು ಗಿಡ ಹಾಕಕ್ಕೆ ಹೋಗಿ ಅದೆಲ್ಲ ಇಲ್ಲ, ಮಾಡಂಗಿಲ್ಲ. ಆ್ಯಸ್ ಇಟ್ ಈಸ್ ವೆರ್ ಇಟ್ ಈಸ್ ಕಂಡೀಷನ್. ಹೇಗಿರ್ತದೋ ಅದೇ ಕಂಡೀಷನಲ್ಲಿ ಇರ್ತದೆ. SIT ಟೀಮು ಸೆಂಟ್ರಲ್ SIT ಟೀಮ್ಗೆ ಹೋದ ನಂತರ ಅಲ್ಲಿಂದ ರಿಪೋರ್ಟ್ ಬಂದಮೇಲೆ ಈಗ ಆ್ಯಸ್ ಇಟ್ ಈಸ್ ವೆರ್ ಇಟ್ ಈಸ್ ಕಂಡೀಷನ್ ಹಂಗೆ ಇರ್ತದೆ. ಇಲ್ಲ, ನಾನೇ ಆದೇಶ ಕೊಟ್ಟಿದ್ದೀನಿ. ನಮ್ಮ ಜಿಲ್ಲೆ ಮಟ್ಟಿಗೆ, ಕೋಲಾರ ಜಿಲ್ಲೆ ಮಟ್ಟಿಗೆ ತಾನೇ ನಾನು ಹೇಳೋಕ್ಕೆ ಸಾಧ್ಯ. ಅದರಿಂದ ರಾಜ್ಯ ಮಟ್ಟದ SIT ಟೀಮು ಡಿಸೈಡ್ ಆದಮೇಲೆ ಮಾತ್ರ ಒತ್ತುವರಿದಾರನ ನೀವು ಆಚೆ ಕಳಿಸ್ಬೇಕು ಅಂತ ಅವ್ರು ಏನು ಡಿಸೈಡ್ ಮಾಡಲಿ. ಆಮೇಲೆ ಕೋರ್ಟ್ ಇದೆ, ನೋಡ್ಕೊಳ್ಳೋಣ ಮುಂದಕ್ಕೆ. ತಕ್ಷಣಕ್ಕೆ ಇಲ್ಲ, ಅದನ್ನ ಆ್ಯಸ್ ಇಟ್ ಈಸ್ ಇರ್ತದೆ. ಆ ಟಾರ್ಗೆಟು ನೋಡ್ರಿ, ಕಾನೂನು ವಿರುದ್ಧವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮ್ಮದೇ ರಾಜ್ಯ ಸರ್ಕಾರದ್ದೇ ಅಲ್ವಾ, ಅವರೇನು ಮೇಲಿಂದ ಇಳಿದು ಬಂದವರ, ಅವರೂ ಒಂದೇನೆ. ಸೊ ಆದ್ದರಿಂದ ರೈತರ ಹಿತವನ್ನು ಗಮನದಲ್ಲಿ ಇಟ್ಕೊಂಡು ಜನಪ್ರತಿನಿಧಿಗಳು ನನ್ನ ಒಳಗೊಂಡಂತೆ ಎಲ್ಲ MLA MLCಗಳು ರೈತರ ಪರವಾಗಿದ್ದಾರೆ. ನಾವು ಕಾನೂನು ಬಿಟ್ಟು ಏನು ನಾವು ಫಾರೆಸ್ಟ್ ಅವ್ರಿಗೆ ಹೇಳ್ತಾ ಇಲ್ಲ. ರೈತರು ಯಾರು 30, 40, 50 ವರ್ಷದಿಂದ ಪೊಸಿಷನಲ್ಲಿದ್ದಾರೆ, ಅವ್ರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ಅಲಾಟ್ ಆಗಿದೆ, ಆ ಜಮೀನುಗಳಿಗೆ ನೀವು ಹೋಗಬಾರ್ದು ಅಂತ ಹೇಳಿದ್ವಿ. ಈ ಒಂದು ಇಟ್ಸ್ ಎ ಫಾರೆಸ್ಟ್ ಲ್ಯಾಂಡ್. ಇಲ್ಲಿಂದ ರಿಪೋರ್ಟ್ ಹೋದ್ಮೇಲೆ ಸ್ಟೇಟ್ SIT ಅವ್ರು ಡಿಸೈಡ್ ಮಾಡಿದ್ಮೇಲೆ ಮಾತ್ರ ಅದನ್ನು ವಾಪಸ್ ತಗೋಬೇಕು ಅಂತ